ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈ ದಿನ ನಾವು ಬಳ್ಳಾರಿ ಜಿಲ್ಲೆಯ ಪ್ರಾಪರ್ಟಿ ರಿಟರ್ನ್ ಪರೇಡ್ ಏನು ನಮ್ಮ ವಿಕ್ಟಿಮ್ಸ್ ಇದ್ದಾರೆ, ವಿಶೇಷವಾಗಿ ಸ್ವತ್ತಿನ ಕಳವುಗಳು ಏನು ನಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು 2 ತಿಂಗಳಿಂದ ನಾವು ಬಹಳ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ವಿಶೇಷ ತಂಡಗಳನ್ನ ರಚಿಸಿ ಬಹಳ ವ್ಯಾಪಕವಾದ ಕಾರ್ಯಾಚರಣೆಗಳು ನಡೆದು ಇದು 1-2 ಕೇಸುಗಳನ್ನ ಬ್ರೀಫ್ ಮಾಡೋದು ಬೇಡ, ಒಂದೇ ಸಲ ಮಾಹಿತಿ ನೀಡೋಣ ಅನ್ನೋ ಉದ್ದೇಶದಿಂದ ತಮ್ಮ ಮುಂದೆ ಬಂದಿದ್ದೇವೆ. ಈ ದಿನ ಸುಮಾರು 66 ಪ್ರಕರಣಗಳಲ್ಲಿ 66 ರಿಪೋರ್ಟೆಡ್ ಕೇಸಸಲ್ಲಿ ಅಂದಾಜು 2,62,00,000 ಸ್ವತ್ತಿನ ವಾಪಸಾತಿ ನಡೆದಿದೆ ವಿಕ್ಟಿಮ್ಸ್ಗೆ. ಆಲ್ಮೋಸ್ಟ್ ಟು ಬಿ ಅಕ್ಯುರೇಟ್ 2,62,45,551 ರೂಪಾಯಿ ಇಷ್ಟು ಮೌಲ್ಯದ ಸ್ವತ್ತುಗಳನ್ನ ನಾವು ಹಿಂದಿರುಗಿಸಿದ್ದೇವೆ. ಇದರಲ್ಲಿ ನಾನು ಕೆಲವು ವಿಶೇಷ ಪ್ರಕರಣಗಳ ಬಗ್ಗೆ ತಮಗೆ ತಿಳಿಸ್ಬೇಕಾಗ್ತದೆ. ಇನ್ಫ್ಯಾಕ್ಟ್ ವಿಕ್ಟಿಮ್ಸ್ ಯಾರಿದ್ದಾರೆ ತಮ್ಮ ಬಳಿ ಅವರ ಖುಷಿಯನ್ನು ಅವರು ಹಂಚಿಕೊಳ್ಳೋರಿದ್ದಾರೆ. ಹಲವಾರು ಪ್ರಕರಣಗಳಲ್ಲಿ ಹೆಣ್ಣುಮಕ್ಕಳ ತಾಳಿ, ಈಗ ತಮಗೆ ಗೊತ್ತೇ ಇದೆ ಚಿನ್ನದ ದರ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಒಂದು ಬಡ ಕುಟುಂಬ ಇರಲಿ ಮಧ್ಯಮ ವರ್ಗದ ಕುಟುಂಬ ಇರಲಿ, ಒಂದು ತಾಳಿ ಹೋಗ್ಬಿಟ್ರೆ ಒಂದು ಕುಟುಂಬದ ಆಧಾರ ಸ್ತಂಭ, ಅವ್ರು ಏನು ಅಸೆಟ್ ಬೇಸ್ ಇರುತ್ತೆ ಅದು ಅಲ್ಲಾಡ್ದಂಗೆ ಆಗೋಗುತ್ತೆ. ಹಲವಾರು ಪ್ರಕರಣಗಳಲ್ಲಿ ಆಲ್ಮೋಸ್ಟು 2 ಲಕ್ಷ 3 ಲಕ್ಷ 5 ಲಕ್ಷ ಈ ಥರದ ಹೆಣ್ಣು ಮಕ್ಕಳ ತಾಳಿ ಮತ್ತು ಇದರ ಆಭರಣಗಳನ್ನ ನಾವು ಈ ದಿನ ಹಿಂದಿರುಗಿಸಿದ್ದೀವಿ. ಆ ತಾಯಂದ್ರ ಕಣ್ಣಲ್ಲಿ ಆ ಒಂದು ಖುಷಿ ನೋಡಿದ್ರೆ ನಮಗೊಂದು ಸಾರ್ಥಕ ಭಾವ. ಇದು ಒಂದು ಕೆಟಗರಿ ಆಫ್ ಕೇಸಸ್. ಎರಡನೇ ಕೆಟಗರಿ ಆಫ್ ಕೇಸಸ್ಸು ಈ ಚೀಟಿಂಗ್ ಏನು ಮಾಡಿದ್ದಾರೆ, ಇಲ್ಲಿ ಇದೊಂದು ಹವ್ಯಾಸವಾಗಿ ಕೆಲವರು ರುಟೀನ್ ಕ್ರಿಮಿನಲ್ಸ್ ವಿಚಿತ್ರ ಸ್ಕೀಮ್ಗಳನ್ನ ಕೊಟ್ಟು ಜನಗಳಿಗೆ, ಅಮಾಯಕ ಜನಗಳಿಗೆ ಮೋಸ ಮಾಡಿದ್ದುಂಟು. ಸೊ ಅದರಲ್ಲಿ ನಮ್ಮ ಬಳ್ಳಾರಿ SP ಅವರು ಅಡಿಷ್ನಲ್ SP ಅವರು ಮತ್ತು ಎಲ್ಲ DSPಗಳು ಭಾಳ ಉತ್ತಮವಾದ ಕೆಲಸ ಮಾಡಿ, ಈಗ ತಾನೇ ನಾನು ನೋಡ್ತಾ ಇದ್ದೆ, ಬರೀ ಒಂದೇ ಒಂದು ಪ್ರಕರಣದಲ್ಲಿ ಕ್ಯಾಶೇ ಆಲ್ಮೋಸ್ಟ್ 1.25 ಕೋಟಿಯಷ್ಟು ಕ್ಯಾಶು ರಿಕವರ್ ಆಗಿದೆ. ಅದು ಡೀಟೇಲ್ಡ್ ಪ್ರೊಸೀಜರ್ ಇದೆ. ಕಾಂಪಿಟೆಂಟ್ ಅಥಾರಿಟಿ ಸರ್ಕಾರದಿಂದ ನೇಮಕ ಆಗಿರ್ತಾರೆ. ಅವರು ಎಲ್ಲ ಸಂತ್ರಸ್ತರು, ಇದರಲ್ಲಿ ಸಂತ್ರಸ್ತರ ಸಂಖ್ಯೆನೂ ಬಹಳ ಹೆಚ್ಚಿನ ಸಂಖ್ಯೆ ಇರ್ತದೆ. ಅದು ಒಂದು ಬಹಳ ಇಂಪಾರ್ಟೆಂಟ್ ಕೇಸು. ಒಳ್ಳೆ ಉತ್ತಮವಾದ ಡಿಟೆಕ್ಷನ್ ಮತ್ತು ರಿಕವರಿ ಆಗಿದೆ. ಹಾಗೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಹಾಳಾಗೋ ಥರದ್ದು ಕೆಲವು ಕ್ರೈಮ್ಗಳು, ಅಂದರೆ ಯಾರೋ ಒಬ್ಬ ಪವರ್ ಪ್ಲಾಂಟ್ ಹಾಕಿರ್ತಾನೆ, ಅವನ ಹತ್ರ ಇದ್ದಿದ್ದು ವೈರ್ಗಳೆಲ್ಲ ಅವನ ಕಿತ್ಕೊಂಡು ಹೋಗ್ಬಿಡ್ತಾನೆ, ಬ್ಯಾಟ್ರಿಗಳೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇದು ಸ್ವತ್ತಿನ ಮೌಲ್ಯ ಎಷ್ಟು ಅನ್ನೋದಕ್ಕಿಂತ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸಗಳನ್ನ ಕೊಡೋ ಉದ್ದಿಮೆದಾರರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗೋಂಥ ವಿಚಾರಗಳು. ಹಾಗಾಗಿ ನಾವು ಕೆಲವೆಲ್ಲ ಮೌಲ್ಯ ಕಡಿಮೆ ಇರ್ಬೋದು, ಕೆಲವು ಬ್ಯಾಟ್ರಿಗಳಿರ್ಬೋದು, ಬಟ್ ಆದರೂ ನಾವು ಬಹಳ ಒಂದು ಆಸ್ಥೆ ವಹಿಸಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಈ ಥರದ ಪ್ರಕರಣಗಳನ್ನು ಯಶಸ್ವಿಯಾಗಿ ಭೇದಿಸಿ ಇವತ್ತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಹಾಗೆಯೇ ಈ ಮೊಬೈಲ್ ಸ್ನ್ಯಾಚಿಂಗು ಒಂದು ಪಿಡುಗು ಏನಿದೆ, ಅದರಲ್ಲಿ ಬಳ್ಳಾರಿ ಜಿಲ್ಲೆಯ ತಂಡ ಬಹಳ ಉತ್ತಮ ಕೆಲಸ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮೊಬೈಲ್ ಫೋನ್ಗಳನ್ನ ನಾವು ಅದರ ಮಾಲೀಕರಿಗೆ ವಾಪಸಾತಿ ಮಾಡ್ತಾಯಿದ್ದೇವೆ. ಹಾಗೆಯೇ ಇನ್ನೊಂದು ಬಹಳ ಡಿಸ್ಟರ್ಬಿಂಗ್ ಕೇಸು, ಬಹಳ ಒಳ್ಳೆ ಡಿಟೆಕ್ಷನ್ ನನ್ನ ಪ್ರಕಾರ, ಈ ಸರ್ಕಾರಿ ಸ್ವಾಮ್ಯದ ಶಾಲೆಗಳಲ್ಲಿ ಏನು ಕಂಪ್ಯೂಟ್ರು ಇನ್ನೊಂದು ರನ್ ಮಾಡೋಕ್ಕೆ ಬ್ಯಾಟ್ರಿಗಳಿರ್ತಿತ್ತು, ಅದನ್ನು ಬಹಳ ವ್ಯವಸ್ಥಿತವಾಗಿ ಒಂದು ತಂಡ ಕುಕೃತ್ಯ ಮಾಡಿ, ಇದು ಯಾವ ಲೆವೆಲ್ಗೆ ಹೋಗಿತ್ತು ಇವ್ರ ಹಾವಳಿ ಅಂದರೆ, ನಮ್ಮ ಬೀಟ್ ಪೊಲೀಸರು ದಿನ ಹೋಗಿ ಎಲ್ಲಿ ಬ್ಯಾಟ್ರಿಗಳಿದ್ದಾವೆ ಅವನ್ನ ತೆಗಿಸಿ ಪಕ್ಕದ ಮನೆಯಲ್ಲಿಟ್ಟು ಬೆಳಿಗ್ಗೆ ಮತ್ತೆ ಹೋಗಿ ಫಿಟ್ ಮಾಡಿಸ್ಕೊಡೋರು. ಈ ಲೆವೆಲ್ಗೆ ನಮಗೆ ಇದು ಪಾಪ ಅವ್ರಿಗೆ ಕಾನ್ಫಿಡೆನ್ಸು ಏನು ಶಾಲಾ ಮ್ಯಾನೇಜ್ಮೆಂಟ್ಗಳಿಗೆ ಇದೊಂದು ಹೆಡೇಕ್ ಆಗಿತ್ತು. ವಿಶೇಷವಾಗಿ ಕುಗ್ರಾಮಗಳಲ್ಲಿ ಅಲ್ಲಿ ಸ್ಕೂಲ್ ನಡೆಸೋದೇ ಒಂದು ದೊಡ್ಡ ಹೆಡೇಕು. ಅದರಲ್ಲಿ ಏನೋ ಒಂದು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ,
ಏನೋ ಒಂದು ಕಂಪ್ಯೂಟರ್ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ಕುಕೃತ್ಯಗಳಿಂದ ಆ ಶಾಲೆ ರನ್ ಮಾಡೋದೇ ಒಂದು ಚಾಲೆಂಜ್ ಆಗಿ ಪರಿಣಮಿಸಿತ್ತು. ಅದು ಒಂದು ಬಹಳ ಒಳ್ಳೆ ರಿಕವರಿ ಆಗಿದೆ. ಹೀಗಾಗಿ ನಾನು ಹೇಳ್ತಿರೋದು ಇಲ್ಲಿಗೆ ನಮ್ಮ ಕೆಲಸ ಮುಗೀತು ಅಂತಲ್ಲ. ನಮ್ಮ ಕೆಲಸ ಇನ್ನೂ ಬಹಳಷ್ಟಿದೆ. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾವು ಇವತ್ತು ಬಹಳ ಉತ್ತಮ ಶ್ಲಾಘನೆಯೂ ನೀಡಿದ್ದೀವಿ. ನಾವು ಅವ್ರಿಗೇನು ಹೇಳ್ತಿದ್ದೀವಿ, ನೋಡಿ ಇಷ್ಟೇ ಮಾಡೋಕ್ಕಾಗುತ್ತೆ ಅಂದಮೇಲೆ 100% ರಿಕವರಿ ಕಡೆನೂ ನಾವು ಹೋಗಬೇಕು. ಯಾವುದೇ ಒಬ್ಬ ಸಿಟಿಸನ್ನು ಫಸ್ಟ್ ಆಫ್ ಆಲು ಕಳ್ಳತನಗಳಾಗಬಾರ್ದು. ಪ್ರಿವೆನ್ಷನ್ ಕಡೆನೂ ಬಹಳ ಒತ್ತು ಕೊಡಬೇಕು. ಎರಡನೇದು, ಕಳ್ಳತನಗಳಾದರೆ ಕಳ್ಳ ನೆಮ್ಮದಿಯಾಗಿರ್ತೀನಿ ಅನ್ನೋದು ಅವನಿಗೆ ಯಾವುದೇ ರೀತಿ ಮನಸ್ಸಿನಲ್ಲೂ ಇರಬಾರ್ದು. ಕಳ್ಳತನ ಮಾಡಿದ್ದೀನಿ ಅಂದರೆ ಇಲ್ಲಪ್ಪ ಇಲ್ಲಿನ ಪೊಲೀಸರು ಬಿಡಲ್ಲ, ಹಿಡ್ಕೊಂಬರ್ತಾರೆ, ಕಾನೂನು ರೀತಿ ಕ್ರಮ ಮಾಡಿ ಜೈಲಿಗೆ ಹಾಕ್ತಾರೆ, ವರ್ಷಗಟ್ಟಲೆ ಜೈಲಿನಲ್ಲಿರಬೇಕು, ಪ್ರಾಪರ್ಟಿನೂ ಏನು ಕೈಗತ್ತಲ್ಲ, ರಿಕವರ್ ಮಾಡ್ತಾರೆ ಪೊಲೀಸರು ಅನ್ನೋ ಭಾವನೆ ನಾವು ಆ ವಿಶ್ವಾಸ ಜನಗಳಿಗೆ ನಾವು ನೀಡಬೇಕಾಗಿದೆ. ಮತ್ತೊಮ್ಮೆ ನಾನು ನಮ್ಮ ಬಳ್ಳಾರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರಾದ ಶ್ರೀಮತಿ ಸುಮನ್ ಮತ್ತು ನಮ್ಮ ನವೀನ್, ನಮ್ಮ ಅಡಿಷ್ನಲ್ ಎಸ್ ಪಿ ಅವರಿದ್ದಾರೆ, ಹಾಗೆ ಎಲ್ಲ DSPಗಳು, ಸಿಟಿ DSP ಗೋವಿಂದರಾಜು, ನಮ್ಮ ಮಾಲ್ತೇಶ್ ಕುನ್ಬೇವು ಮತ್ತು ನಮ್ಮ ತೋರಣಗಲ್ ಅವರ ಪ್ರಸಾದ್ ಅವರು, ಹಾಗೆ ಎಲ್ಲ ಇನ್ಸ್ಪೆಕ್ಟ್ರುಗಳು, ಸಬ್ ಇನ್ಸ್ಪೆಕ್ಟ್ರುಗಳು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಬಂದು ಎಲ್ಲ ನೋಡಿ ಎಲ್ಲ ಓಣೆಗೆಲ್ಲ ಹೇಳಿ ಹೋದ್ರು. ಪಾಪ ಹುಡುಗಿ ಭಾಳ ಅಳ್ತಾಳೆ, ಯಾರನ್ನ ತೊಗೊಂಡಿರಲಿ ಕೊಡ್ರಿ, ನಾವೇನು ಇದನ್ನು ಮಾಡೋದಿಲ್ಲ ಅಂತಂದು ಸಾರ್ ಅವರೆಲ್ಲ ಬಂದು ಹೇಳಿದ್ರು. ಮಾಡಿ ಇದನ್ನು ಮಾಡಿಕೊಟ್ರೆ ಗೊತ್ತಿಲ್ಲ, ನಮಗೆ ನಮ್ಮ ಬಂಗಾರ ನಮ್ಗೆ ಒಪ್ಪಿಸಿದ್ರು. ಎಷ್ಟು ಬೆಲೆ ಬಾಳದ ಮೇಲೆ ಇದು ನಂದು ಮಾಂಗಲ್ಯ ಚೈನು, ನಾನ್ ಚೈನು 7 ತೊಲೆ 2 ಗ್ರಾಮ್ ಐತೆ ಸರ್ ಇದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.